ನೀವು ಗುರ್ತಿಸಿ ನೀವು ಹೊಗಳೋದು ಬೇಕಾಗಿಲ್ಲ. ಆ 100 ರೂಪಾಯಿ ಕೊಡೋ ಕೇಳ್ರಿ, ಕೇಳ್ರಿ, ನಿಮ್ಗೆ ಹೊಗಳಿಸ್ಕೋ ಅವಶ್ಯಕತೆ ನನಗಿಲ್ಲ. ನೀವು ಲೇಟಾಗಿ ಬಂದು ಇವಾಗ ಕೂತ್ಕೊಂಡು ಅದು ಪ್ರಶ್ನೆ ಹೇಳಿ ಆಮೇಲೆ ಮಾತಾಡಿ. ಅಲ್ಲ ನೀವು ನನ್ನ ಮುಖ ನೋಡ್ತಾ ಇದ್ದೀರ, ಅಲ್ಲಿ ಕೆಳಗೆ ಮುಖ ಅಲ್ಲರಿ ಯಜಮಾನ್ರೆ. ನಾನು ಹೇಳೋದು ಕೇಳಿ ತಾಳ್ಮೆಯಿಂದ. ನೀವು ಅಲ್ಲಿಂದ ಬಂದಿದ್ದೀರ ತಂದ್ಕೊಂಡು ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಇವಾಗ ಬಂದು ಕೂತ್ಕೊಂಡು ನೀವು ಪ್ರಶ್ನೆ ಕೇಳೋದಲ್ಲ. ಆ ಟೈಮಿಗೆ ಸರಿಯಾಗಿರ್ಬೇಕು. 12 ಕರೆದವ್ರೆ, 5 ನಿಮಿಷ ಲೇಟಾದ್ರೆ 8 ಉಗ್ದ ನನಗೆ, ನಮ್ಮ PR ಉಗಿದ್ರು ನನಗೆ, ಎಲ್ಲ ಕಾಯ್ತಾವ್ರಿ ಅಂತ. ಎಲ್ರಿ ನೀವು ಹೇಳೋದು 35 ಜನ ಅಲ್ರಿ, ಎಲ್ಲಿ ತೋರಿಸಿ ಅಂದೆ. ಅದು ನ್ಯಾಯ. ಇದಕ್ಕೆ ಸುಮ್ಮನೆ ಬರಿಲ್ಲ, ಇದು ಸುಮ್ಮನೆ ಕೊಟ್ಟವ್ರ ಇದು ಹಾಲು ಎಲ್ಲಾನು. ಹಣ ಇಟ್ಟಿದ್ದೀರಿ, ದುಡ್ಡು 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 ಇಟ್ಟಿದ್ದೀವಿ. ಒಂದೇ ಸೀಟು, ಸಿಂಗಲ್ ಸೀಟು ಬರ್ಕೊಳ್ಳಿ ಹೋಗಿ. ಅದು ಹಾಕೋದಾದ್ರೆ ಹಾಕೋರು ಇಲ್ಲ, ನನ್ನ ಇಷ್ಟ ಅದು. ಏನ್ರಿ ನನಗೆ ಪ್ರಶ್ನೆ ಕೇಳೋದು ಆಗ್ಬಿಟ್ಟಿದ್ರಿ ನೀವು? ಸಬಾಸ್, ನನಗೆ ಪ್ರಶ್ನೆ ಕೇಳೋದ? ಹಾಂ ರೀ ಸ್ವಾಮಿ, ನನ್ನೇ ಪ್ರಶ್ನೆ ಕೇಳೋಂಗ ಆಗ್ಬಿಟ್ಟು. ಐ ಆಮ್ ಮನಿ. 100 ಕೋಟಿ ಜನ ಊಟ ಕೊಟ್ಟಿದ್ದೀನಿ. ನೀವು ಇಲ್ಲಿಂದ ಇಲ್ಲಿ ಬರೋಕ್ಕೆ ಅರ್ಧ ಗಂಟೆ ಲೇಟ್ ಆಗೋಯ್ತು, 1 ಗಂಟೆ ಲೇಟ್ ಆಗೋಯ್ತು ಅಂತೀರ. ನಾನು 1000 ಜನ ಸಾಕ್ಬಿಟ್ಟು ಹಣ ಇಟ್ಟು ಬಂದಿರೋ ವೆಂಕಟೇಶ್ ಬೈತಾ ಇದ್ದ, ನಿಮಗೆ ಟ್ರೈನಿಂಗ್ ಅನ್ಸಿಲ್ರಿ ಅಂತ. ನಾನು ನಿಮ್ಗೆ ಅನ್ಬೋದಂಗೆ, ನಿಮ್ಗಲ್ಲ ವೆಂಕಟೇಶ್ ಅನ್ಬೋದು. ಅವ್ರು ನಮ್ಮ PR, ಈ ಸಿನಿಮಾ PR, RS ಬರೋಕ್ಕೆ PR. ನಾನು ಅವ್ರಿಗೆ ಅನ್ಬೋದು, ನಿಮ್ಮ ಅನ್ನಕ್ಕಾಗಲ್ಲ, ಅಧಿಕಾರ ನನಗಿಲ್ಲ. ತಿಳ್ಕೊಳ್ಳಿ ಹೇಳೋದು. 1 ಥಿಯೇಟ್ರ್ ಹಾಕ್ತೀವ, 2 ಥಿಯೇಟ್ರ್ ಹಾಕ್ತೀವ. ರಿಲೀಸ್ ಮುಂಚೆ ಉದಯವಾಣಿ, ಕನ್ನಡ, ವಿಜಯ ಕರ್ನಾಟಕ ಎಲ್ಲ ಬಂದು ಥಿಯೇಟ್ರು ಪೇಪರ್ ತಗೊಂಡು ನೋಡ್ಕೊಳ್ರಿ. ಕಾಸಿದ್ರೆ, ಇಲ್ಲಾಂದ್ರೆ ಬಿಟ್ಟಾಕಿ. ಜೈ ಜೀನ್, ಜೈ ಅಂಜನೇಯ, ಜೈ ಕರ್ನಾಟಕ, ಇದೇ ನನ್ನ ಮಾತು. ಕಾಟನ್ಪೇಟೆ 7 ಕೋಟಿ ಜನಗಳು ನೋಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಚೆನ್ನಾಗಿದ್ರೆ ನೋಡಿ, ಚೆನ್ನಾಗಿಲ್ಲ ಅಂದ್ರೆ ಮುಗಿದ್ಬಿಟ್ಟು ಬನ್ನಿ.